इसी तरह के बयाना सुनने के लिए मौलाना मुनव्वर हुसैन सिद्दीकी ऑफिशियल को सब्सक्राइब करें। ನಬಿಯ ಒಂದು ಹಬ್ಬದ ಉತ್ಸವದ ಒಂದು ಕಾರ್ಯಕ್ರಮಕ್ಕೆ ಇಲ್ಲಿ ನಮ್ಮ ನೌಜವಾನ್ ಕಮಿಟಿ ಅಲ್ಫಲಾ ಅವರು ಮತ್ತು ನಮ್ಮ ಆತ್ಮೀಯ ಮಿತ್ರರು ಅಫರೋಜ್ ಅವರು, ಮೆಹಬೂಬ್ ಅವರು ಮತ್ತು ಎಲ್ಲ ನೌಜವಾನ್ ಕಮಿಟಿಯವರು ತುಂಬ ಅದ್ಧೂರಿಯಾಗಿ 6 ಮಸೀದಿಗಳ ಒಕ್ಕೂಟದಿಂದ ಆಚರಿಸಿದ್ದಾರೆ. ಅವರಿಗೆ ನಮ್ಮ ಈ ಸಭೆಯ ಮುಖಾಂತರ ಸಭಿಕರ ಮುಂಭಾಗದಲ್ಲಿ ಅವರಿಗೆ ಧನ್ಯವಾದಗಳನ್ನ ಅರ್ಪಕ್ಕೆ ಇಷ್ಟಪಡ್ತೀನಿ. ತುಂಬ ಅದ್ಭುತವಾದ ಆಯೋಜನೆ. ಒಂದು 6 ಮಸೀದಿಗಳ ಒಕ್ಕೂಟ ಅಂದರೆ ನಮ್ಮ ಮಹದೇವಪುರ ಕ್ಷೇತ್ರದಲ್ಲಿ ನಮ್ಮ ಗರುಡಾಚರಪಳ್ಳಿ, ಹೂಡಿ ಮತ್ತು ಸುಮಾರು ವಾರ್ಡುಗಳನ್ನ ಸಮ್ಮಿಲನವಾಗಿಸಿಕೊಂಡು ಭಾರತದ ಐಕ್ಯತೆ ಮೀಲಾದುನ್ ನಬಿಯ ಸಂದೇಶವನ್ನು ಸಾರಲಿಕ್ಕೆ ಇವತ್ತು ಸೇರಿಸಿದ್ದಾರೆ. ಇವರಿಗೆ ಮತ್ತೊಮ್ಮೆ ನಿಮ್ಮೆಲ್ಲರ ಪರವಾಗಿ ಶ್ಲಾಘಿಸುತ್ತೇನೆ. ದಯವಿಟ್ಟು ನಮ್ಮ ಯುವಕರು ಎಷ್ಟು ಜನ ಇದ್ದೀರಾ ನೀವು ಕಮಿಟಿಯವರು, ಮುಂಭಾಗಕ್ಕೆ ಬಂದ್ಬಿಟ್ರೆ ನನಗೆ ತುಂಬ ಒಳ್ಳೆಯದು. ನೀವು ಮುಂಭಾಗಕ್ಕೆ ಬಂದ್ಬಿಟ್ರೆ ತುಂಬ ಒಳ್ಳೆಯದು. ಬಂದ್ಬಿಡಿ, ದಯವಿಟ್ಟು ಬನ್ನಿ, ಮುಂಭಾಗಕ್ಕೆ ಬಂದ್ಬಿಡಿ. ಜಾಸ್ತಿ ಸಮಯ ತಗೊಳ್ಳಲ್ಲ, ಒಂದು 5-10 ನಿಮಿಷದಲ್ಲಿ ಮುಗಿಸ್ಬಿಡ್ತೇನೆ. ಅಣ್ಣ ಬಂದ್ಬಿಡ್ಲಾ? ಹಾಂ ಸರಿ, ಇಲ್ಲಿಗೆ ಬಂದ್ಬಿಡ್ತೀನಿ ಬಿಡಿ, ಈ ಮೂಲೆಗೆ. ಇಲ್ಲ, ಇದು ನಾಲ್ಕು ಮಾಡ್ತೀನಿ ನೋಡಿ. ಎಲ್ಲ ಯುವಕರು ಇನ್ನು ಒಳಗಿರೋರು ಅಂತಾರೋ ಸ್ವಲ್ಪ ದಯವಿಟ್ಟು ಇಲ್ಲಿ ಬಂದ್ಬಿಡಿ ಮುಂಭಾಗಕ್ಕೆ. ಕಾರ್ಯಕ್ರಮ ಹೊರಗಡೆ ಯಾರು ಇದ್ದೀರೋ ದಯವಿಟ್ಟು ಅಲ್ಲಿ ಇಸ್ತಕ್ಬಾಲಲ್ಲಿ ಒಂದಿಬ್ರು ಅಂದ್ರೆ ರಿಸೀವ್ ಮಾಡ್ಕೊಳಕ್ ಒಂದಿಬ್ರು ಬಿಟ್ಟು ಮಿಕ್ಕಿದವ್ರು ಬಂದ್ಬಿಡಿ ದಯವಿಟ್ಟು. ಏನಿಲ್ಲ, ನಿಮ್ಮಿಂದ ಸಮಯ ಒಂದು 10-15 ನಿಮಿಷ ಪಡೀತೇವೆ. ಇದರ ಏನು ಮೂಲ ಉದ್ದೇಶ ಮತ್ತು ನಮ್ಮ ಸಾಂಕೇತಿಕ ವಿಷಯಗಳನ್ನ ನಿಮ್ಮ ಮುಂದೆ ಇಟ್ಟು ಈ ಕಾರ್ಯಕ್ರಮ ಮುಂದುವರಿಸ್ಕೊಂಡು ಮತ್ತೆ ಎಲ್ಲರಿಗೂ ತಿಳಿದಿರುವಂತೆ ಪ್ರತಿಯೊಂದು ಊಟದ ಮತ್ತೊಂದು ವ್ಯವಸ್ಥೆ ನಮ್ಮ ಯುವಕರು ಮಾಡಿದ್ದಾರೆ. ಅವರಿಗೆಲ್ಲ ಖಂಡಿತ ಆ ಊಟವನ್ನು ಸೇವಿಸಿ ಎಲ್ಲರೂ ಆಶೀರ್ವಾದಿಸಿ ಹೋಗಬೇಕಾಗಿ ತಮ್ಮಲ್ಲಿ ಮನವಿ. ದಯವಿಟ್ಟು ಹೊರಗಿರುವಂಥ ಸ್ನೇಹಿತರುಗಳು ಸ್ವಲ್ಪ ಮುಂದೆ ಬಂದ್ಬಿಡಿ. ಒಂದು 10 ನಿಮಿಷ ಅಷ್ಟೇ. ನಾರೇ ತಕ್ಬೀರ್, ನಾಡಾಂಬೆಗೆ. ಸ್ನೇಹಿತರೆ, ಇವತ್ತಿನ ದಿನ ನಮ್ಮ 6 ಮಸೀದಿಗಳ ಒಕ್ಕೂಟದಿಂದ ನಮ್ಮ ಯುವಕರು ಮೀಲಾದುನ್ ನಬಿಯ ಹಬ್ಬವನ್ನು ಆಚರಿಸುತ್ತಿದ್ದಾರೆ. ಇದರ ಸಂದೇಶ ಉದ್ದೇಶ ಒಂದೇ ಒಂದು, ಭಾವೈಕ್ಯತೆ, ಭಾವನೆಗಳ ಐಕ್ಯತೆ. ಭಾರತ ದೇಶದಲ್ಲಿ ಇರುವಂಥ ಪ್ರತಿಯೊಂದು ಸಮಾಜದವರು, ಪ್ರತಿಯೊಂದು ಕೂಟದವರು, ಪ್ರತಿಯೊಂದು ಮನೆತನದವರು, ಪ್ರತಿಯೊಬ್ಬರು ನಾವು ಭಾರತೀಯ ಮಕ್ಕಳು. ನಾವು ಇಸ್ಲಾಂ ಧರ್ಮವನ್ನು ಆಚರಿಸಲಿ, ಹಿಂದೂ ಧರ್ಮವನ್ನು ಆಚರಿಸಲಿ, ಇತರೆ ಯಾವುದೇ ಧರ್ಮವನ್ನು ಆಚರಿಸಲಿ, ನಾವು ಭಾರತಾಂಬೆಯ ಮಕ್ಕಳನ್ನು ಸಾರುವಂಥ ಭಾವೈಕ್ಯತೆ ಈ ಸಭೆ ಮೀಲಾದುನ್ ನಬಿ. ಅಲ್ಲಾ ತಆಲಾ ಇವರಿಗೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಆಶಿಸ್ತೇನೆ. ಮತ್ತೆ ಸ್ನೇಹಿತರಿಗೆ ಕೆಲವರಿಗೆ ಕನ್ನಡ ಅರ್ಥ ಆಗ್ತಿದೆಯೋ ಇಲ್ಲೋ ನನಗೆ ಗೊತ್ತಾಗ್ತಿಲ್ಲ. ಅರ್ಥ ಆಗ್ತಿದೆಯಲ್ಲ ಕನ್ನಡ? ನಮ್ಮ ರಾಜ್ಯ ಭಾಷೆ, ನಮ್ಮ ಮಾತೃಭಾಷೆ, ಮನೆಯಲ್ಲಿ ರಾಜ್ಯ ಭಾಷೆಯಲ್ಲಿ, ನಮ್ಮ ಹೃದಯದಲ್ಲಿ, ನಮ್ಮ ರಾಷ್ಟ್ರ ಭಾಷೆ, ನಮ್ಮ ರಾಷ್ಟ್ರ ನಮ್ಮ ತಲೆಯಲ್ಲಿ. ಇದು ನಮ್ಮ ಐಕ್ಯತೆ ಮತ್ತೆ ಗುರಿಯಾಗಿರಬೇಕು. ನಾನು ಆಗಲೇ ನಿಮ್ಗೆ ಹೇಳಿದೆ ಭಾವೈಕ್ಯತೆಯ ಕೆಲವು ವಿಚಾರಗಳು. ಮೀಲಾದುನ್ ನಬಿ ನಮ್ಮ ಗ್ರಾಮದಲ್ಲಿ ಸುಮಾರು ದಿನ ನಾವು ಆಚರಿಸ್ತೇವೆ. ಅಂದರೆ ಎಲ್ಲರೂ ಒಕ್ಕೂಟ ಸೇರಿಸಿ ಮತ್ತೆ ಪ್ರತಿಯೊಬ್ಬರು ಸೇರಿ ನಾವೆಲ್ಲ ಆಚರಿಸ್ತೀವಿ. ಆಚರಿಸೋಕ್ಕೆ ಮೂಲ ಉದ್ದೇಶಗಳೇನಂತಂದರೆ ನಮ್ಮ ಮನಸ್ಸುಗಳ ಮಿಲನ, ನಮ್ಮ ಯೋಚನೆಗಳ ಮಿಲನ, ನಮ್ಮ ಕುಟುಂಬಗಳ ಮಿಲನ, ನಮ್ಮ ಭಾವೈಕ್ಯತೆ ಮಿಲನ, ನಮ್ಮ ಭಾರತ ದೇಶದ ಪ್ರತಿಯೊಬ್ಬ ಸಮಾಜದ ಮಿಲನ. ಇದರ ಸಂಕೇತ ಯುವಕರಿಗೆ ಅರ್ಥ ಆಗಿಲ್ಲ, ದಯವಿಟ್ಟು ನೀವೇ ಚಪ್ಪಾಳೆ ಹೊಡಿಬೇಕಿರೋದು, ನೀವೇ ಸೇರಿಸಿರೋದು ಇದು. ಮತ್ತೆ ಸ್ನೇಹಿತರೆ, ನಾನು ಈಗ ಮುಂದುವರಿಯಕ್ಕೆ ಮುಂಚೆ ವೇದಿಕೆ ಮೇಲೆ ನಮ್ಮ ಪೂಜ್ಯನೀಯರು, ಸುಮಾರು ಜನ ಹಿರಿಯರು, ಗುರು ಹಿರಿಯರು, ಪ್ರತಿಯೊಬ್ಬರು ಅಣ್ಣ ತಮ್ಮಂದರು ಎಲ್ಲರೂ ಇದ್ದಾರೆ. ಮತ್ತೆ ನಮ್ಮ ಬಾಲ್ಯ ಸ್ನೇಹಿತರುಗಳು ಸುಮಾರು ಜನ ಇದ್ದಾರೆ. ವೇದಿಕೆಯ ಮುಂಭಾಗದಲ್ಲೂ ನಮ್ಮ ಸ್ನೇಹಿತರುಗಳಿದ್ದಾರೆ. ನಿಮ್ಗೆಲ್ಲರೂ ಈ ಮೀಲಾದುನ್ ನಬಿಯ ಶುಭಾಶಯ ಅರ್ಪಿಸುತ್ತಾ ನಿಮಗೆ ಸ್ವಾಗತ ಕೋರ್ತಿದ್ದೀನಿ. ಇವ್ರಿಗೋಸ್ಕರ ಒಂದು ದೊಡ್ಡ ಚಪ್ಪಾಳೆ ಸಭೆಯಿಂದ ಬರಬೇಕು. ವೇದಿಕೆಯ ಮೇಲಿರುವಂಥ ಪೂಜ್ಯನೀಯರೇ, ವೇದಿಕೆ ಮುಂಭಾಗದಲ್ಲಿರುವಂಥ ಮಹಾಪೂಜ್ಯನೀಯರೇ, ಇವತ್ತಿನ ದಿನ ಮೀಲಾದುನ್ ನಬಿ ನಮ್ಮ ಅಫರೋಜರು ಮತ್ತು ನಮ್ಮ ತಂಡದವರು, ನನ್ನ ಆತ್ಮೀಯ ಸ್ನೇಹಿತರು, ನಮ್ಮ ಬಾಲ್ಯ ಅಂತೂ ನಮ್ಮ ಪ್ರಕಾಶ್ ಬಾಬುಗಳಿಗೆಲ್ಲ ತುಂಬ ಚೆನ್ನಾಗಿ ಗೊತ್ತು. ನಮ್ಮ ಬಾಲ್ಯ ಮೊನ್ನೆ ತಾನೇ ಗಣೇಶನ ಹಬ್ಬ ಮುಗೀತು. ಗಣೇಶನ ಹಬ್ಬ ಇನ್ನೂ ಕೆಲವು ಕಡೆ ಗಣೇಶ ವಿಸರ್ಜನೆ ಆಗಲೇ ಇಲ್ಲ. ಗಣೇಶನ ಹಬ್ಬ ಮುಗೀತು. ಮತ್ತೆ ಮೀಲಾದುನ್ ನಬಿ ಇದು ಇವತ್ತಿಂದಲ್ಲ, ಭಾರತ ದೇಶದಲ್ಲಿ ಸಾವಿರಾರು ವರ್ಷಗಳಿಂದ ಹೀಗೆ ನಡ್ಕೊಂಡು ಬರ್ತಿರೋದು. ನಾನು ಹೇಳಕ್ ಇಷ್ಟಪಡ್ತೀನಿ, ನಮ್ಮ ಬಾಲ್ಯ ಏನಿದೆಯೋ ಸುವರ್ಣ ಯುಗ. ನಮಗೆ ಜಾತಿವಾದ ಗೊತ್ತಿಲ್ಲ. ಗಣೇಶನ ಹಬ್ಬಕ್ಕೆ ನಾವು ಬುಕ್ ಎತ್ಕೊಂಡು ಕಲೆಕ್ಷನ್ಗೆ ಹೋಗ್ತಿದ್ವಿ.
ಗಣೇಶ ನಿಂದೆಷ್ಟು ಅಂತ ಹೇಳಿ ಮತ್ತೆ ಬಂದ ತಕ್ಷಣ ಲೆಕ್ಕ ಹಾಕ್ತಿದ್ವಿ. ಆವತ್ತು ಗಣೇಶ ದುಡ್ಡು ಸುಮಾರು ತಿಂದ್ಬಿಟ್ಟಿದೀವಿ ನಾವು, ನಿಮ್ಗೆ ಗೊತ್ತಿಲ್ಲ ಆದ್ರೂ ಹೇಳ್ತಿದ್ದೀರಿ. ಗಣೇಶ ದುಡ್ಡು ತಿಂದಿರೋದಕ್ಕೆ ಈಗ ಪ್ರತಿಯೊಂದು ಗಣೇಶ ಹಬ್ಬಕ್ಕೂ ಕಕ್ತಾನೆ ಇದ್ದೀವಿ. ಆ ತಿಂದಿರೋ ದುಡ್ಡು ಪ್ರತಿಯೊಂದು ಗಣೇಶನಿಗೂ ನಾವು ಕೊಡ್ಲೇಬೇಕು, ಯಾಕಂದ್ರೆ ಅವತ್ತು ತಿಂದಿದ್ದೀವಿ. ಅದೇ ರೀತಿ ಗಣೇಶ ಹಬ್ಬ ವಿಸರ್ಜನೆ ಸಮಯದಲ್ಲಿ ಸುಮಾರು ಜನ ನಾವು ಇವಾಗಿನ ಪೀಳಿಗೆ ಅಷ್ಟೊಂದು ಬೆರೀತಿಲ್ಲ. ಆವಾಗಿನ ನಾವು ಗಣೇಶ ಹಬ್ಬ ವಿಸರ್ಜನೆ ಮಾಡಕ್ ನಾವು ಹೋಗ್ತಿದ್ವಿ, ಡ್ಯಾನ್ಸ್ಗಳು ಕುಣ್ಕೊಂಡು ಹೋಲಿ ಹಾಕೊಂಡು ಬಣ್ಣ ಹಾಕೊಂಡು. ಆವಾಗ ಖಂಡಿತ ಅದ್ರಲ್ಲಿ ಧರ್ಮ ಬರಲ್ಲ. ಗಣೇಶ ಯಾರಿಗೆ ಸ್ವಂತ ಅಂದ್ರೆ ಭಾರತ ದೇಶಕ್ಕೆ ಸ್ವಂತ. ಮೀಲಾದುನ್ ನಬಿ ಯಾರಿಗೆ ಸ್ವಂತ ಅಂದ್ರೆ ಪ್ರತಿ ಭಾರತೀಯನಿಗೂ ಸ್ವಂತ. ಇದರ ಅರ್ಥ ನಮ್ಗೆ ಆಗ್ತಿಲ್ಲ, ಇದರ ಭಾವೈಕ್ಯತೆ ನಮಗೆ ಗೊತ್ತಾಗ್ತಿಲ್ಲ. ಯಾಕಂದ್ರೆ ನಮ್ಮ ಒಂದು ಯೋಚನೆಗಳು, ಮಾನಸಿಕ ಒಂದು ತತ್ವಗಳು ಈ ಸೋಷಿಯಲ್ ಮೀಡಿಯಾ ಅದು ಇದು ನೋಡಿ ನೋಡಿ ನಮ್ಮ ಆವಾಗಲೇ ಮುದ್ದೆ ಮೇಲೆ ಮಾತಾಡ್ತಿರೋ ಮೀಡಿಯಾದವರು ನಮ್ಮ ನೆನವೇಗಲ್ಲಿ ತಿಳಿಸ್ತಾರೆ. ನಮ್ಮ ಒಂದು ಕೆಟ್ಟ ಬುದ್ಧಿ ಏನಂತಂದ್ರೆ ವಿದ್ಯಾವಂತರಾಗಿನೂ ಒಂದು ಮಾತು ಹೇಳ್ತೀವಿ, ನೆನ್ನೆ ಪೇಪರಲ್ಲಿ ಬಂದಿದ್ದೇನು ದೇವ್ರು ಹಚ್ಚೋಡ್ ಕಳಿಸ್ಬಿಟ್ಟಂಗ ಅವ್ನು ಸುಳ್ಳು ಬರೆಯಲ್ವಾ, ಸುಳ್ಳು ಬರವಣಿಗೆ ಬರೆಯಲ್ವಾ ಹೇಳಿ. ಅವನು ಸುಳ್ಳು ಬರೀಬಹುದು, ನಾವು ವಿಮರ್ಶಕರಾಗಬೇಕು. ಇದು ಸತ್ಯನ ಸುಳ್ಳ ಅಂತ ನಮಗೆ ತಿಳಿಯುವಂತ ವಿಚಾರಧಾರೆಗಳು ನಮ್ಮಲ್ಲಿ ಬರಬೇಕು. ಆದ್ರಿಂದ ಸ್ನೇಹಿತರೆ, ನಾನು ನಿಶಾಂತರಕ್ಕೆ ಹೋಗಲ್ಲ. ನಮ್ಮ ಏನು ಬಾಲ್ಯ ಇತ್ತು ಸುವರ್ಣ ಯುಗ, ನಮ್ಮ ಸ್ನೇಹಿತರಲ್ಲಿ ಕೂತವ್ರೆ, ಇಲ್ಲಿ ಸುಮಾರು ಜನ ಇದ್ದಾರೆ, ಮತ್ತೆ ಇಲ್ಲೂ ಇದ್ದಾರೆ. ಗಣೇಶನಿಗೆ ಅವಾಗ ಪೂಜೆ ಮಾಡಕ್ಕೆ ನಮ್ಮ ಜಮೀರ್ ಇಲ್ಲೇ ಇದ್ದಾರೆ, ಇಲ್ಲೆಲ್ಲ ಇದ್ದ ನಮ್ಮ ಜಮೀರು. ಆ ಜಮೀರ್ ಗೊತ್ತು, ನಮ್ಮ ಮನೆಯಿಂದ ಈ ಗಣೇಶನ ಹಬ್ಬ ಹೊರಕ್ಕೆ ಒಂದ್ ಕಡೆ ಕುಡಿಸ್ತಿದ್ರು ನಮ್ಮ ಊರಲ್ಲಿ ಹಳಬರು. ಅಲ್ಲ ಗಣೇಶನ ತಟ್ಟೆ ನನ್ನ ಕೈ ಕೊಟ್ಬಿಡು, ನಾನು ಸಾವಿ ಗಣೇಶನ ಮಂಗಳಾರತಿ ತಟ್ಟೆ ಪೂಜೆ ತಟ್ಟೆ ನಾನು ಹಿಡ್ಕೊಂಡು ಹೋಗ್ತಿದ್ದೆ. ಅವರು ನಮ್ಮ ಮೇಸ್ ಈರಪ್ಪನವರೆಲ್ಲ ಹಿಡ್ಕೊಂಡು ನಡೆಯೋ ಅಂದ್ರೆ ಅವೆಲ್ಲ ಅವಾಗ ಏನು ಅನಿಸ್ತಿಲ್ಲ, ಅದೊಂದು ಸಂತೋಷ. ಸುಮಾರು ಇವತ್ತು ಗಣೇಶನ ಒಂದು ವಿಸರ್ಜನೆ ಸಮಯದಲ್ಲಿ ಸುಮಾರು ಜನ ಕುಡ್ಕೊಂಡು ಭಕ್ತಿ ಇಲ್ಲದೆ ವಿಚಿತ್ರವಾಗಿ ನಡ್ಕೋತಾರೆ. ಖಂಡಿತ ಇದು ಸಮಂಜಸ, ಯಾವುದೇ ಸಾಮಾಜಿಕ ಆಗ್ಲಿ ಇದು ಖಂಡಿತ ಅಲ್ಲ. ನಮ್ಮ ಕಾಲದಲ್ಲಿ ಗಣೇಶನ ವಿಸರ್ಜನೆ ಮಾಡುವಾಗ ಮನೆಯಲ್ಲಿದ್ದಂತ ಪ್ರತಿ ಹೆಣ್ಮಕ್ಳು ಅಳೋರು, ಅಯ್ಯಯ್ಯೋ ಗಣೇಶ ವಿಸರ್ಜನೆ ಆಗ್ತಿದೆಯಲ್ಲ ಅಂತ ಹೇಳಿ. ಈ ಭಾವೈಕ್ಯತೆ ಬೆರುಕತೆಗೆ, ಈ ಭಾವೈಕ್ಯತೆಯ ಒಂದು ಜೋಡಣೆಗೆನೆ ಇವತ್ತು ಮೀಲಾದುನ್ ನಬಿ ಆಚರಿಸ್ತಿದ್ದೇವೆ ನಾವು ಭಾರತೀಯರು. ಮೀಲಾದುನ್ ನಬಿನು ನಂದೇ, ಗಣೇಶನ ಹಬ್ಬನು ನಂದೇ, ದೀಪಾವಳಿನು ನಂದೇ, ದೀಪಾವಳಿನು ನಂದೇ, ದಸರಾನು ನಂದೇ, ಪ್ರತಿಯೊಂದು ಹಬ್ಬನು ನಂದೇ. ನಾನು ಭಾರತೀಯನು, ಈ ಮಣ್ಣಿನ ಮಗ ಅಂತ ಸಾರುವುದಾದ್ರೆ ಮೀಲಾದುನ್ ನಬಿ ಹೇಗೆ ನನ್ನದೋ ಭಾರತದ ಪ್ರತಿ ಹಬ್ಬವೂ ನನ್ನದೇ. ಇದು ನಮ್ಮ ಮನಸ್ಸಲ್ಲಿ ಬರಬೇಕು, ನಮ್ಮ ರಕ್ತದಲ್ಲಿ ಬರಬೇಕು, ಇದು ನಮ್ಮ ಅನುಗುಣವಾಗಬೇಕು. ನಾವು ಭಾರತೀಯರು, ನಮ್ಮ ಮಣ್ಣಿನ DNA ಭಾರತದ್ದು, ನಮ್ಮ ಮಣ್ಣಿನ ರಕ್ತದ ಕಣ ಕಣ ಭಾರತದ್ದು. ನಮ್ಮ ಆಡುವ ಭಾಷೆ ಕನ್ನಡ. ನಾವು ಕನ್ನಡಾಂಬೆ ರಾಜ್ಯೋತ್ಸವ ದಿನ ನವೆಂಬರ್ 1ನೇ ತಾರೀಕು ಜಾತಿ ಇಲ್ಲ, ಭಾಷೆ ಇಲ್ಲ, ಯಾವ ಮತ, ಯಾವ ಕುಲ, ನೀನು ಯಾವ ಭಾಷಿಕ ಯಾವುದು ಕೇಳಲ್ಲ. ಪ್ರತಿಯೊಬ್ಬರು ತಾಯಿ ಭುವನೇಶ್ವರಿ ಕನ್ನಡಾಂಬೆಗೆ ಜಯವಾಗ್ಲಿ ಅಂತೀವಿ. ಕಾರಣ ಒಂದೇ, ನಾವೆಲ್ಲ ಕನ್ನಡಿಗರು, ಭಾರತೀಯರು. ಇದ್ರ ಸಂಕೇತಿಕವಾಗಿ ಬರಬೇಕು. ನಾನು ನಮ್ಮ ಮುಸಲ್ಮಾನ್ ಬಾಂಧವ್ರ ಹತ್ರ ಒಂದು ಮನವಿ ಮಾಡಕ್ಕೆ ಇಷ್ಟಪಡ್ತೇನೆ. ತಾವೆಲ್ಲರೂ ದಯವಿಟ್ಟು ಕನ್ನಡ ಭಾಷೆಯನ್ನು ಕಲೀರಿ. ಉರ್ದು ಕಲಿಬೇಕು, ಅರಬ್ಬಿ ಕಲಿಬೇಕು, ಪ್ರತಿಯೊಂದು ಭಾಷೆನೂ ಕಲಿಬೇಕು. ಇಂಗ್ಲಿಷ್ಗೆ ಹೇಗೆ ಆದ್ಯತೆ ಕೊಡ್ತೀವಿ, ಪ್ರತಿಯೊಬ್ಬರು ಕಾನ್ವೆಂಟ್ ಹೋಗಿ ಕಲಿಯೋದೇನಂದ್ರೆ ಇಂಗ್ಲಿಷು. ಆ ಭಾಷೆ ನಮ್ಗೆ ಏನೂ ಕೊಡಲ್ಲ. ಆ ಭಾಷೆ ಬರೀ ಅಫಿಷಿಯಲ್ ಲ್ಯಾಂಗ್ವೇಜ್. ನನ್ನ ಮಗ ಇಂಗ್ಲಿಷಲ್ಲಿ ಹೆಂಗೆ ಮಾತಾಡ್ತಾನಪ್ಪ, ಇಷ್ಟೇ. ಬ್ಯಾಂಕ್ ಬ್ಯಾಲೆನ್ಸು ಬೆಳೆಯಲ್ಲ, ಜೋಬಲ್ಲಿ ಏನು ಬರೋದು ಇಲ್ಲ, ಯಾವುದು ಬೆಳೆಯಲ್ಲ. ಅದೇ ಕನ್ನಡನ ಮಾತಾಡಿ. ನಾವು ನಮ್ಮ ಮಣ್ಣಿನ ಒಂದು ಕಣದಲ್ಲೂ ನಮ್ಮ ಮಣ್ಣಿನ ಏನು ರಕ್ತ ಇದೆಯೋ ಅದು ನಮ್ಮ ಭಾಷೆಯಲ್ಲಿ ಬರುತ್ತೆ. ನಾವು ಕನ್ನಡ ಮಾತಾಡೋರಾಗಬೇಕು. ಕನ್ನಡ ಮಾತು ಕಲಿತೀರ ತಾನೆ. ಮೀಲಾದುನ್ ನಬಿಯ ಸಂಕೇತ ಇದು. ಅಲ್ಲಾಹ್ಗೆ ನಬಿ ಸಲ್ಲಲ್ಲಾಹು ಹೇಳಿದ್ದಾರೆ, ಯಾವ ದೇಶದಲ್ಲಿ ನೀನು ಹುಟ್ಟಿದ್ಯೋ ಆ ಮಣ್ಣನ್ನು ನೀನು ತಾಯಿ ತರ ಪೂಜಿಸಬೇಕು. ಇದು ನಮ್ಮ ನಬಿ ಹೇಳಿದ್ದಾರೆ. ಅದು ನಮ್ಮ ಗುಣ. ನಾವು ಕನ್ನಡ ಭಾಷೆಯಲ್ಲಿ, ಕನ್ನಡ ಮಣ್ಣಲ್ಲಿ ಹುಟ್ಟಿದ್ವಿ, ನಮ್ಮ ಭಾಷೆ ಕನ್ನಡವಾಗಿರ್ಬೇಕು. ಇದನ್ನು ದಯವಿಟ್ಟು ಮನಸ್ಸಲ್ಲಿ ಇಟ್ಕೊಳ್ಳಿ. ಮತ್ತು ಸ್ನೇಹಿತರೆ, ವಿಸ್ತಾರವಾಗಿ ಏನು ತುಂಬಾ ವಿಚಾರಧಾರೆ ಏನಿಲ್ಲ. ಮೀಲಾದುನ್ ನಬಿಯ ಸಂಕೇತ ನಮ್ಮ ಯುವಕರೆಲ್ಲ ಸೇರಿ ಮಾಡ್ತಿದ್ದಾರೆ ಅಂತಂದ್ರೆ ತಾವೆಲ್ಲರೂ ಒಂದು, ನಾವೆಲ್ಲ ಒಂದು. ನಮ್ಮ ಸಮಾಜದ ಬದುಕು ಒಂದಾಗಿರ್ಬೇಕು. ನಮ್ಮಲ್ಲಿರುವಂಥ ದ್ವೇಷ ಭಾವನೆಗಳು ಮತ್ತೊಂದು ಹಾಳಾಗೋಗ್ಬೇಕು, ಅದು ತೊಲಗಬೇಕು. ನಮ್ಮ ಬಾಲ್ಯದಲ್ಲಂತೂ ನಮಗೆ ಖಂಡಿತ ಗೊತ್ತಾಗ್ತದೆ. ನನ್ನ ಮನೆಗೆ ಹೋದಾಗೆ ಗೊತ್ತಾಗ್ತಿದ್ದು ನಾನು ಸಾಬಿ ಅಂತ. ಅದಕ್ಕೆ ಮುಂಚೆ ನಮಗೆ ಗೊತ್ತಾಗ್ತಾನೆ ಇರಲಿಲ್ಲ. ಯಾಕಂದ್ರೆ ನಾವು ಮಾತಾಡೋದು ಕನ್ನಡ, ತೆಲುಗು. ಮತ್ತೆ ಈಗ ನಾನು ನಿಮ್ಮ ಮುಂದೆ ಕನ್ನಡ ಮಾತಾಡ್ತಿದ್ದೆ ಅಂದ್ರೆ ನಾನು ಕನ್ನಡ ಶಾಲೆಗಲ್ಲ, ನಾನು ಗೌರ್ಮೆಂಟ್ ಸ್ಕೂಲ್ ಬ್ರೀಡ್. ನಾವು ಗೌರ್ಮೆಂಟ್ ಸ್ಕೂಲಲ್ಲಿ ಓದೋರು. ಕನ್ನಡ ಸರಾಗವಾಗಿ ಬರುತ್ತೆ. ಕಾರಣ ಒಂದೇ, ನಮ್ಮ ಬೆಳವಣಿಗೆ ವಾತಾವರಣ. ನಾವು ಬೆಳೆದವಲ್ಲ ಆ ಸ್ಥಳ. ಆದ್ರಿಂದ ತಮ್ಮಲ್ಲಿ ಮನವಿ ಮಾಡ್ತೀನಿ, ಮೀಲಾದುನ್ ನಬಿಯ ಸಂಕೇತವಾಗಿ ನಮ್ಮ ಗುರುಗಳಲ್ಲೂ ಮನವಿ ಮಾಡ್ತೀನಿ, ತಾವು ಕನ್ನಡವನ್ನು ಕಲೀರಿ, ನಮ್ಮ ಸಂಸ್ಕೃತಿಯನ್ನು ಅಳವಡಿಸ್ಕೊಳ್ಳಿ. ಮತ್ತೆ ನಮ್ಮ ಸ್ನೇಹಿತರುಗಳು ಸುಮಾರು ಜನ ಹಿಂದೂ ಬಾಂಧವರಿದ್ದಾರೆ. ಹಿಂದೂ ಅಂದ್ರೆ ಒಂದು ಜಾತಿ ಅಲ್ಲ. मैं बोल रहा हूँ तो समझ में आ रहा है? समझ में आया तो हाथ उठा ले. हाँ, अर्थ ಆಗ್ತಿದೆ ನಿಮಗೆ.
ಹಿಂದೂ ಅನ್ನೋದು ಒಂದು ಜಾತಿ ಅಲ್ಲ, ಅದು ಒಂದು ಜಾತಿ, ಒಂದು ಕುಲ ಅಲ್ಲ. ನಮ್ಮ ದೇಶದ ಸಂಸ್ಕೃತಿ, ನಮ್ಮ ದೇಶದ ಸಂಸ್ಕೃತಿ. ಹಿಂದೂ ಅನ್ನೋದು ಜಾತಿ ಅಲ್ಲ, ನಮ್ಮ ದೇಶದ ಸಂಸ್ಕೃತಿ. ಹೆಣ್ಣು ಮಕ್ಕಳು ಕುಂಕುಮ ಇಡ್ತಾರೆ, ಸಿಂಧೂರ ಇಡ್ತಾರೆ, ಅದು ಸಂಸ್ಕೃತಿ. ನಮ್ಮ ಹೆಣ್ಣು ಮಕ್ಕಳು ತಲೆ ಮೇಲೆ ಸೆರಗು ಹಾಕೋತಾರೆ ಹಿರಿಯರು ಬಂದ್ರೆ, ಅದು ನಮ್ಮ ಸಂಸ್ಕೃತಿ. ಈ ಸಂಸ್ಕೃತಿಗಳೆಲ್ಲ ದೊಡ್ಡವ್ರು ಕಟ್ರೆ ಗೌರವಿಸೋದು, ಚಿಕ್ಕವ್ರು ಕಟ್ರೆ ಪ್ರೀತಿ ತೋರಿಸೋದು, ಯಾರಾದ್ರೂ ನಮ್ಮ ಮನೆಗೆ ಬಂದ್ರೆ ಆತಿಥ್ಯ ಮಾಡೋದು, ಬನ್ನಿ ಒಳಗೆ ಬನ್ನಿ ಕುತ್ಕೊಳ್ಳಿ. ಅದೇ ಫಾರಿನ್ ನೋಡಿ, ಪ್ಲೀಸ್ ಕಮ್ ಕುತ್ಕೊಳ್ಳಿ, ಅಲ್ಲಿ ಕುತ್ಕೊಳ್ಳಿ, ಬಂದ್ರೆ ಓದ. ನಮ್ದ್ರಲ್ಲಿ ಹಂಗಲ್ಲ, ನೆಂಟ ಮನೆಗೆ ಬಂದು ನೆಂಟ ಹೋಗೋವರೆಗೂ ಅವನ ಜೋಪಾನವಾಗಿ ಕಾಪಾಡಿ ಅವನ ಗೌರವದಿಂದ ಕಳಿಸೋದು, ಇದು ನಮ್ಮ ಭಾರತ ದೇಶದ ಸಂಸ್ಕೃತಿ. ಆದ್ರಿಂದ ಮನವಿ ಮಾಡ್ತೀನಿ ನಿಮ್ಗೆ, ಹಿಂದೂ ಅನ್ನೋದು ಜಾತಿ ಅಲ್ಲ, ಅದು ನಮ್ಮ ಸಂಸ್ಕೃತಿ. ಆ ಸಂಸ್ಕೃತಿ ಭಾರತದಲ್ಲಿ ಹುಟ್ಟಿದ ಪ್ರತಿಯೊಬ್ಬನ ರಕ್ತದಲ್ಲೂ ಪ್ರತಿಯೊಬ್ಬನಲ್ಲೂ ಇದೆ ನಮ್ಮ ಸಂಸ್ಕೃತಿ. ನಾವು ಸಂಸ್ಕೃತಿನ ಅರ್ಥ ಮಾಡ್ಕೋಬೇಕು. ನಾವು ಜಾತಿವಾರಾಗಿ ವಿಂಗಡಣೆ ಆಗಬಾರ್ದು. ನಮ್ಮ ಭಾವೈಕ್ಯತೆಯ ಮೂಲ ಉದ್ದೇಶನೇ, ಮೀಲಾದುನ್ ನಬಿ ಮಾಡ್ತಿರುವ ಮೂಲ ಉದ್ದೇಶನೇ ನಾವೆಲ್ಲರೂ ಭಾರತೀಯರು, ನಾವೆಲ್ಲರೂ ಒಂದು. ಇದೇ ನಾನು ಇನ್ನು ಇತರೆ ಸಮಾಜದಲ್ಲಿ ಏನು ಸುಮಾರು ಜನ ಇದ್ದಾರೋ, ವಾಟ್ಸಪ್ ವಾಟ್ಸಪ್ಗಳಿಂದ ಬಂದಂತ ಕೆಟ್ಟ ಸಂದೇಶಗಳಿಗೆ ಬಲಿಯಾಗಬೇಡ್ರಿ. ನಾವು ಖಂಡಿತ ಬಲಿಯಾಗಲ್ಲ. ಮೊನ್ನೆ ಯಾರೋ ಒಂದು ಹರಿಯಾಣದಲ್ಲಿ ಒಂದು ಸಭೆ ನಡೀತು, RSS ಒಂದು ಸಭೆ ನಡೀತು, ಅಲ್ಲಿ ಕೂತಿದ್ದೆ. ಅಲ್ಲಿ ಒಬ್ಬ ತುಂಬಾ ಅದ್ಭುತವಾದ 2 ಪದ ಹೇಳಿದ. ಅವ್ರಿಗೆ ನಾನು ಗೊತ್ತಿಲ್ಲ, ನಾನು ಮುಸ್ಲಿಂ ಅಂತ. ಒಂದು ಪದ ಹೇಳ್ದ, ಇಡೀ ಭಾರತದಲ್ಲಿ ವೃದ್ಧಾಶ್ರಮಗಳು, ಓಲ್ಡ್ ಆಶ್ರಮಗಳು, ವೃದ್ಧಾಶ್ರಮಗಳು, ಅನಾಥಾಶ್ರಮಗಳಲ್ಲಿ ಒಬ್ಬ ಸಾವಿನ ತೋರಿಸ್ರಿ ನೀವು. ಆವತ್ತು ನನಗೆ ಪ್ರೌಢ ಅನಿಸ್ತು. ನಮ್ಮನ್ನು ಪಂಚರ್ ಆಗ್ತಾನೋ, ಗಾಡಿ ತಳ್ತಾನೋ, ಕಸ ಎತ್ತಾನೋ, ತನ್ನ ತಾಯಿ ತಂದೆಗೆ ತನ್ನ ಜೊತೆ ಇಟ್ಕೊಂಡು ಜೀವನ ಕೊಡ್ತಾನೆ. ಇದೇ ಪ್ರತಿಯೊಬ್ರು ಮಾಡ್ಬೇಕನ್ನೋ ನನ್ನ ಆಶಯ. ಮತ್ತೆ ಇನ್ನೊಂದು ವಿಷಯ ಹೇಳ್ದ ಪುಣ್ಯಾತ್ಮ, ಅವ್ರು ಯಾರೋ ಡಾಕ್ಟರ್ ಅನ್ಸುತ್ತೆ. ಇಡೀ ಭಾರತದಲ್ಲೇ, ಇಡೀ ವರ್ಲ್ಡ್ ಅಲ್ಲೇ ಮುಸ್ಲಿಮ್ಸ್ ಅನ್ನ ಏನು ಜನಾಂಗ ಇದು, ಫ್ರಸ್ಟ್ರೇಷನ್ ಅಲ್ಲಿ ಒಬ್ಬರು ಸತ್ತಿಲ್ವಂತೆ. ಮನೋರೋಗ, ಫ್ರಸ್ಟ್ರೇಷನ್, ಮೈಂಡ್ ಬ್ಲಾಕ್ ಆಗ್ಬಿಟ್ಟಿದೆ, ನನಗೆ ಯಾಕೋ ಒಂಥರ ಆಗ್ಬಿಟ್ಟಿದೆ, ಏನೋ ಮೈಂಡ್ ಬ್ಲಾಕ್, ಸತ್ತಿಲ್ವಂತೆ. ಕಾರಣ ಅಂದ್ರೆ ಅವನಿಗೆ ಏನೇ ಕಷ್ಟ ಬಂದ್ರು ಅಲ್ಲಾಹೇ ಛೋಡ್ರೆ ಅಂತ, ಏನೇ ಕಷ್ಟ ಬಂದ್ರು ಅಲ್ಲಾಹೇ ಛೋಡ್ರೆ ಅಂತಾನೆ. ಅವನ್ನೆಲ್ಲ ತೆಗೆದು ಅಲ್ಲ ಮೇಲೆ ಹಾಕ್ಬಿಡ್ತಾರೆ. ಅದರಿಂದ ಅವ್ನು ಫ್ರಸ್ಟ್ರೇಷನ್ ಬರಲ್ಲ. ಅವನಿಗೆ ನಾಳೆ ಜೀವನ ಗೊತ್ತಿಲ್ಲ, ಇವತ್ತಿನ ಜೀವನ ಗೊತ್ತಿಲ್ಲ. ನಾನು ಇವತ್ತಿನ ಸಮಾಜಕ್ಕೊಂದು ಹೇಳಕ್ ಇಷ್ಟಪಡ್ತೀನಿ, ದಯವಿಟ್ಟು ಫ್ರಸ್ಟ್ರೇಷನ್ ಇಂದ ಹೊರಗೆ ಬನ್ನಿ. ನೀವು ಮಾಡೋ ಬೆಳಗ್ಗೆ ಪೂಜೆ ಮಾಡ್ತೀರಾ, ಮನೇಲಿ ಇದ್ದಾಗ ದೇವಸ್ಥಾನಕ್ಕೆ ಹೋಗ್ತೀರಾ, ಇದರ ಪ್ರತೀಕ ಏನಂತಂದ್ರೆ ನಿಮ್ಮ ಕಷ್ಟಗಳನ್ನ ಅವನ ಮೇಲೆ ಹಾಕ್ಬಿಟ್ಟು ನೀವು ಫ್ರಸ್ಟ್ರೇಷನ್ ಇಂದ ಮುಕ್ತಿಯಾಗಿ ಭಾರತ ದೇಶದಲ್ಲಿ ನೆಮ್ಮದಿಯಾಗಿ ಬದುಕಿ ಅನ್ನೋದು ಈ ಮೀಲಾದುನ್ ನಬಿಯ ಸಂಕೇತ. ನೀವು ನೆಮ್ಮದಿಯಾಗಿ ಬದುಕಬೇಕನ್ನೋದೇ ನಮ್ಮ ಉದ್ದೇಶ. ಫ್ರಸ್ಟ್ರೇಷನ್ ಪ್ರತಿಯೊಬ್ಬರಿಗೂ ಇವತ್ತು ಜೀವನದ ಒಂದು ಗೀಳು ಅಂಟ್ಕೊಂಡಿದೆ. ನನಗೆ ಯಾರೋ ಹೆಣ್ಣೊಬ್ಬ ಸ್ನೇಹಿತರು ಹೇಳ್ತಿದ್ರು, ಭಾರತದಲ್ಲಿ ಹುಟ್ಟಿದ ಪ್ರತಿಯೊಬ್ಬರು ಸ್ಟ್ರಗಲ್ ಮಾಡೇ ಬದುಕಬೇಕಂತೆ. ಹೌದು, ಕೋಟ್ಯಾಧಿಪತಿಗೂ ಸ್ಟ್ರಗಲ್ ಮಾಡಬೇಕು, ಬಡವನು ಸ್ಟ್ರಗಲ್ ಮಾಡಬೇಕು. ಕಾರಣ ಅಂದ್ರೆ ನಾವು ಸ್ಟ್ರಗ್ಲಿಂಗ್ ಅಲ್ಲೇ ಬದುಕಿರೋದು. 75-80ನೇ ವರ್ಷಕ್ಕೆ ಬರ್ತಾ ಇದೀವಿ ಸ್ವಾತಂತ್ರ್ಯ ಬಂದು. ಆದ್ರೂ ಇವತ್ತು ಸ್ಟ್ರಗಲ್ ಮಾಡಿ ಬದುಕಿರ್ಬೋದು. ಆದ್ರೆ ನಮ್ಮ ಉದ್ದೇಶ ಒಂದೇ ಒಂದು, ನಮ್ಮ ಭಾರತ ದೇಶದ ಒಂದು ಗೌರವ ಏನಂತಂದ್ರೆ ನಾವೆಲ್ಲರೂ ಒಗ್ಗಟ್ಟಾಗಿ 145 ಕೋಟಿ ಜನ ಬಾಳ್ತಿದ್ವಿ. ಅದು ಸಂಕೇತ ಸಾರೋದಕ್ಕೆ ಸೇರಿಸಿರೋದು ಈ ಮೀಲಾದುನ್ ನಬಿ. 145 ಕೋಟಿ ಜನ ಶಾಂತಿಯಿಂದ, ಸದೃಢತೆಯಿಂದ, ನೆಮ್ಮದಿಯಿಂದ, ಗೌರವದಿಂದ ಬದುಕ್ತಿದ್ದೇವೆ ಅಂತಂದ್ರೆ ಇವೆಲ್ಲ ನಮ್ಮಲ್ಲಿರುವಂಥ DNA. ನಾವು ಭಾರತ ದೇಶದ ವಾಸಿಗಳನ್ನು, ನಮ್ಮ ಹೆಮ್ಮೆ ನಮ್ಮ ಆತ್ಮದಲ್ಲಿದೆ. ಆ ಆತ್ಮದ ಹೆಮ್ಮೆಗೋಸ್ಕರ ನಾವು ಶಾಂತಿ ನೆಲೆಸಬೇಕು. ನಾನು ಸಮಾಜಕ್ಕೊಂದು ಮನವಿ ಮಾಡಕ್ಕೆ ಇಷ್ಟಪಡ್ತೇನೆ. ತಾವು ಎಲ್ಲಾದರೂ ಹೋಗಿ, ಹೇಗಾದರೂ ಬದುಕಿ, ಏನಾದರೂ ಮಾಡಿ, ನಾವು ಭಾರತೀಯರು, ಕನ್ನಡಾಂಬೆಯ ಮಕ್ಕಳು ಮತ್ತು ಶಾಂತಿ ಹರಡುವಿಕೆ ಮಾತ್ರ ನಮ್ಮ ಗುರಿಯಾಗಿದೆ ಅಂತ ಹೇಳಿ ಈ ಮೀಲಾದುನ್ ನಬಿಯ ಈ ಜವಾನ್ ಕಮಿಟಿ ಏನಿದೆಯೋ ಇವರು ಆಯೋಜಿಸಿ ನಿಮಗೆ ಸಂದೇಶ ಕೊಡೋಕೆ ಇಷ್ಟಪಡ್ತಿದ್ದಾರೆ. ಪ್ರತಿಯೊಬ್ಬರು ಒಂದು, ನಾವೆಲ್ಲ ಒಂದು ಅನ್ನೋ ಭಾವನೆ ಇಡೀ ಭಾರತಕ್ಕೆ ಉದ್ಯೋಗಕ್ಕೂ ಮೀಲಾದುನ್ ನಬಿ ಮಾಡ್ತಿರೋರು ಪ್ರತಿಯೊಬ್ಬರು ಹರಡಬೇಕು. ನಾವೆಲ್ಲರೂ ಒಂದು ಅನ್ನೋ ಸಾಂಕೇತಿಕ ವಿಷಯ ಪ್ರತಿಯೊಬ್ಬರು ಹರಡಬೇಕಂತ ಹೇಳಿ ತಮ್ಮಲ್ಲಿ ಹಾರೈಸ್ತೀನಿ. ಹಾಗೆ ನಮ್ಮ ಸ್ನೇಹಿತರುಗಳು ಸುಮಾರು ಜನ ಬಂದಿದ್ದಾರೆ. ವೇದಿಕೆ ಮೇಲೆ ನಾನು ಖಂಡಿತ ಹೆಸರು ಹೇಳ್ತಾ ಹೋಗ್ತೇನೆ, ನಿಧಾನ ಆಗಿರುತ್ತೆ ದಯವಿಟ್ಟು. ಮತ್ತೆ ಅದೇ ರೀತಿ ಈ ನಮ್ಮ ಯುವಕರು, ನಾನು ಸುಮಾರು ವಿಷಯ ಹೇಳಿಬಿಟ್ಟೆ, ಇನ್ನೊಂದು ಕ್ಷಣದಲ್ಲೇ ಒಂದು ವಿಷಯ ಮುಗಿಸ್ಬಿಡ್ತೀನಿ. ದಯವಿಟ್ಟು ಈ ಮೀಲಾದುನ್ ನಬಿಯ ಸಂಕೇತವಾಗಿ ನಿಮ್ಮ ಹತ್ರ ಹೇಳಕ್ಕೆ ಇಷ್ಟಪಡ್ತೀನಿ. ನಾವು ಶಾಂತಿ ನೆಲೆಸುವವರು, ಪ್ರತಿಯೊಬ್ಬರು ಗೌರವದಿಂದ ನಾವು ನಡ್ಕೊಳ್ಳೋರು, ಹಿರಿಯರಿಗೆ ಕಿರಿಯರಿಗೆ ಅವನು ಯಾವ ಸಮಾಜ ಯಾವ ಕುಲ ನಮಗೆ ಬೇಕಿಲ್ಲ. ಪ್ರತಿಯೊಬ್ಬರು ನಾವು ಒಂದೊಂದು ಸಾಂಕೇತವನ್ನು ಸಾರಬೇಕಾಗಿ ತಮ್ಮಲ್ಲಿ ಮನವಿ ಮಾಡ್ತೀನಿ. ನಾರೇ ತಕ್ಬೀರ್. ನಮ್ಮ ವೇದಿಕೆ ಮೇಲಿರುವಂತಹ ಸ್ನೇಹಿತರು, ನಮ್ಮ ಬಾಬು ಅವರು, ಶ್ರೀನಿವಾಸ್ ಅವರು, ನಮ್ಮ ಸುಮಾರು ಸ್ನೇಹಿತರು ಬಂದಿದ್ದಾರೆ. ಅವರಿಗೆಲ್ಲ ಒಂದು ನಮ್ಮ ಈ ನೌಜವಾನ್ ಕಮಿಟಿ, ಮೀಲಾದುನ್ ನಬಿ ಕಮಿಟಿ ವತಿಯಿಂದ ಒಂದು ಸಣ್ಣ ಕಿರು ಸನ್ಮಾನವಿದೆ. ದಯವಿಟ್ಟು ತಾವೆಲ್ಲರೂ ಚಪ್ಪಾಳಿ ಮುಖಾಂತರ ಅವರಿಗೆ ಗೌರವ ಸಲ್ಲಿಸಬೇಕಂತ ತಮ್ಮಲ್ಲಿ ಮನವಿ ಮಾಡ್ತೀನಿ.